10 ಗಂಟೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಅಂತಂದ್ರೆ ಅದು ಕನ್ನಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಈಗಾಗಲೇ ಬಹಳಷ್ಟು ಸದ್ದು ಮಾಡಿದೆ ಕನ್ನಡ ನಾಮಫಲಕ ವಿಷಯ. ಅದರ ಬದಲಾವಣೆಗೆ ಬಿಬಿಎಂಪಿ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿತ್ತು. ಆ ಡೆಡ್ಲೈನ್ಗೆ ಇವತ್ತೇ ಕೊನೆ ದಿನ. ಕನ್ನಡ ನಾಮಫಲಕ ಬದಲಾವಣೆಗೆ ಇಂದೇ ಕೊನೆ ದಿನ. ಇವತ್ತು ನಾಮಫಲಕವನ್ನ ಅಳವಡಿಸದೇ ಹೋದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಬೆಂಗಳೂರಿನಲ್ಲಿ ಇನ್ನೂ ರಾರಾಜಿಸ್ತಾ ಇದೆ ಇಂಗ್ಲಿಷ್ ನಾಮಫಲಕ. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಹ ರಿಯಾಲಿಟಿ ಚೆಕ್ ನಡೆಸಿದೆ. ಎಲ್ಲೆಲ್ಲಿ ಯಾವ ರೀತಿಯ ಬೋರ್ಡ್ ಇದೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಸರ್ಕಾರದ ಆದೇಶಕ್ಕೆ ಅಂಗಡಿ ಮಾಲೀಕರು ಕ್ಯಾರೆ ಅಂತಿಲ್ವಾ? ನಿರ್ಲಕ್ಷ್ಯ ವಹಿಸಿರೋದು ಎದ್ದು ಕಾಣ್ತಾ ಇದೆ. ಬೆಂಗಳೂರಿನ ಬಹುತೇಕ ಕಡೆ ಇನ್ನೂ ಕೂಡ ಇಂಗ್ಲಿಷ್ ನಾಮಫಲಕ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಇಂಗ್ಲಿಷ್ ಬೋರ್ಡ್ಗಳ ರಿಯಾಲಿಟಿ ಚೆಕ್ ಆಗಿದೆ. ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಕಣ್ಣಿಗೆ ರಾಚಿದ್ದೇನು? ಅಂಗಡಿ ಮಾಲೀಕರು ಸರ್ಕಾರದ ಆದೇಶಕ್ಕೆ ಬೆಲೆ ಕೊಟ್ಟಿದ್ದಾರಾ ಇಲ್ವಾ ಎಲ್ಲವೂ ಕೂಡ ಗೊತ್ತಾಗಿದೆ. ಬೆಂಗಳೂರಿನ ಬಹುತೇಕ ಕಡೆ ಇನ್ನೂ ಕೂಡ ಇಂಗ್ಲಿಷ್ ನಾಮಫಲಕ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ನಡೆಸಿತು. ಕನ್ನಡ ನಾಮಫಲಕವನ್ನ ಅಳವಡಿಸಿದ್ದಾರಾ ಇಲ್ವಾ ಅನ್ನೋದರ ಕುರಿತಾಗಿ. ಆದರೆ ಕಂಡು ಬಂದಿದ್ದು ಇನ್ನೂ ಕೂಡ ಇಂಗ್ಲಿಷ್ ನಾಮಫಲಕ ಇದೆ ಅನ್ನುವಂತಹ ಬೋರ್ಡ್. ಹಾಗಾದ್ರೆ ಸರ್ಕಾರದ ಆದೇಶಕ್ಕೆ ಅಂಗಡಿ ಮಾಲೀಕರು ಕ್ಯಾರೆ ಅಂತ ಇಲ್ಲ. ವಲಯವಾರು ನೀವು ನೋಡ್ತಾ ಇದ್ದೀರಿ. ಕನ್ನಡ ಕಡ್ಡಾಯ ನೋಟಿಸ್ ಅನ್ನ ಈಗಾಗಲೇ ಕೊಡಲಾಗಿದೆ. ಇವತ್ತೇ ಕೊನೆ ದಿನ, ಡೆಡ್ಲೈನ್ ಇವತ್ತು ಸಂಜೆ ಒಳಗಾಗಿ ಎಲ್ಲರೂ ಕೂಡ ಇಂಗ್ಲಿಷ್ ನಾಮಫಲಕ ಇದ್ದದನ್ನ ಬದಲಾವಣೆ ಮಾಡಬೇಕು, ಅದನ್ನ ಕನ್ನಡಕ್ಕೆ ಹಾಕಬೇಕು. ಆದ್ರೆ ಆಗ್ತಾ ಇರೋದೇನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ ನಲ್ಲಿ ಸತ್ಯಾಸತ್ಯ ಎಲ್ಲವೂ ಕೂಡ ಬಯಲಾಗಿದೆ. ಎಲ್ಲ ಉದ್ದಿಮೆಗಳು ತಮ್ಮ ಅಂಗಡಿ ಮಳಿಗೆಗಳಲ್ಲಿ 60% ಕನ್ನಡ ನಾಮಫಲಕವನ್ನು ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿ ಪಾಲಿಕೆ ನೀಡಿದಂತಹ ಗಡುವು ಮುಗಿದಿದೆ. ಹಾಗಿದ್ರೂ ಕೂಡ ಸಾಕಷ್ಟು ಅಂಗಡಿ ಮಳಿಗೆಗಳು ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸದ್ಯ ನಾವು ಬೆಂಗಳೂರಿನ ಜಯನಗರದಲ್ಲಿದ್ದೀವಿ. ಇಲ್ಲಿನ ಪರಿಸ್ಥಿತಿಯನ್ನು ನೋಡಬಹುದು. ಜಯನಗರದ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಅರೆಲಿಯಾ ಅನ್ನುವಂತಹ ಒಂದು ಬಟ್ಟೆ ಶಾಪ್. ಇದು ಹೆಣ್ಣು ಮಕ್ಕಳ ಕುರ್ತಾ ಹಾಗೂ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಬಟ್ಟೆಗಳನ್ನು ಮಾರಾಟ ಮಾಡುವಂಥ ಶಾಪ್. ಇಲ್ಲಿಯೂ ಕೂಡ ಅಂಗಡಿ ಮಳಿಗೆಯಲ್ಲಿ ದೊಡ್ಡದಾಗಿ ಇಂಗ್ಲಿಷ್ ಬೋರ್ಡ್ ಅನ್ನು ಹಾಕಲಾಗಿದೆ. ಆಂಗ್ಲ ಪದ ಬಳಕೆಯನ್ನ ಮಾಡಲಾಗಿದೆ. ಚಿಕ್ಕದಾಗಿ ಕನ್ನಡದಲ್ಲಿ ಹಾಕಿರ್ತಕ್ಕಂಥದ್ದು. ಇದರ ವಿರುದ್ಧವಾಗಿ ಸಾಕಷ್ಟು ಹೋರಾಟಗಳು ನಡೆದಿದ್ದು ಅಂತಾನೆ ಹೇಳ್ಬೋದು. ಇನ್ನು ಮತ್ತೊಂದು ಅಂಗಡಿಯನ್ನ ನೀವು ನೋಡಿದ್ರೆ ಇಲ್ಲಿ ಕನ್ನಡ ಬೋರ್ಡ್ ಎಲ್ಲಿದೆ, ಕನ್ನಡ ನಾಮಫಲಕ ಎಲ್ಲಿದೆ ಅಂತ ನಾವು ಹುಡುಕಬೇಕು. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ. ಕನ್ನಡ ನಾಮಫಲಕಗಳು 60% ಇರಬೇಕು ಅನ್ನುವಂತಹ ಆರ್ಡರ್ ಬಂದ ಮೇಲೆ ಸಾಕಷ್ಟು ಜನ ಇದನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಇದೇ ರಸ್ತೆಯಲ್ಲಿ. ಆದರೆ ಈ ಸಾಕಷ್ಟು ಜನ ನಿರ್ಲಕ್ಷ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಕರ್ನಾಟಕದಲ್ಲಿ ಬರುವಂತಹ ಯಾವುದೇ ಆದೇಶಗಳಿಗೆ ಬೇರೆ ಪ್ರದೇಶಗಳಿಂದ ಬಂದು ಇಲ್ಲಿ ಉದ್ದಿಮೆಯನ್ನು ನಡೆಸ್ತಾ ಇರುವಂಥವರಿಗೆ ಯಾವುದೇ ರೀತಿಯಾದಂಥ ಕಿಮ್ಮತ್ ಇಲ್ವಾ ಅಂತಕ್ಕಂಥದ್ದು, ಆ ಆದೇಶಗಳಿಗೆ ಯಾವುದೇ ಮಾನ್ಯತೆ ಇಲ್ವಾ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ಮಳಿಗೆಯನ್ನು ನಾವು ತೋರಿಸ್ತೀವಿ. ಬಹಳ ದೊಡ್ಡದಾಗಿ ಇರ್ತಕ್ಕಂಥ ಮಹಿಳೆ, ಅಷ್ಟೇ ಮಳಿಗೆ ಇದು. ಅಷ್ಟೇ ದೊಡ್ಡದಾಗಿ ಈ ಮಳಿಗೆಯ ಮುಂದೆ ಆಂಗ್ಲ ಪದದಲ್ಲಿ ಕಲಾನಿಕೇತನ್ ಅಂತ ಹಾಕಲಾಗಿದೆ. ಆದರೆ ಕನ್ನಡದಲ್ಲಿ ಇದು ಬಹಳ ಸಣ್ಣದಾಗಿ ಹಾಕಲಾಗಿರ್ತಕ್ಕಂಥದ್ದು. ಈ ಹಿಂದೆ ಯಾವ ರೀತಿ ಹಾಕಿದ್ರೋ ಗೊತ್ತಿಲ್ಲ. ಆದರೆ ಇನ್ನು ಇಷ್ಟು ದಿನದೊಳಗೆ ಅಂದರೆ ಫೆಬ್ರವರಿ 28ರ ಒಳಗೆ 60% ಕನ್ನಡ ನಾಮಫಲಕ ಇರಬೇಕು ಅಂತೇಳಿ ಹೇಳಿದ್ರು. ಹಾಗಿದ್ರೂ ಕೂಡ ಯಾಕಿಂತ ದೊಡ್ಡ ನಿರ್ಲಕ್ಷ್ಯ? ಯಾಕಂದರೆ ಹೇಳೋರು ಕೇಳೋರು ಯಾರು ಇಲ್ವಾ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನುವಂತಹ ಒಂದು ಉದಾಸೀನತೆಯನ್ನು ಉದ್ದಿಮೆಯವರು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಅದೇ ಅಂಗಡಿ ಮಳಿಗೆಯ ಮುಂದೆ ಕೆಳಭಾಗಕ್ಕೆ ಬಂದರೆ ನೀವು ನೋಡ್ಬೋದು ಲೆದರ್ ಕಾರ್ಟ್ ಅಂತಕ್ಕಂಥದ್ದು. ಅದು ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಇಂಗ್ಲಿಷ್ ಬೋರ್ಡ್ ಇರ್ತಕ್ಕಂಥದ್ದು. ಸೊ ಚಿಕ್ಕ ಪ್ರಮಾಣದಲ್ಲಿ ಸಣ್ಣದಾಗಿ ಕನ್ನಡದಲ್ಲಿ ಬೋರ್ಡ್ ಹಾಕಿರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಕೆಲವೊಬ್ಬರು ಏನು ಮಾಡಿದ್ದಾರೆ, ಸ್ಟಿಕ್ಕರಿಂಗ್ಗಳನ್ನ ಮಾಡಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ನೀವು ನೋಡ್ಬೋದು ಮತ್ತೊಂದು ಬೂಟ್ಸ್ ಬಜಾರ್ ಅನ್ನುವಂಥದ್ದು. ಇದು ಕೂಡ ಅಷ್ಟೇನೆ ಕನ್ನಡ ನಾಮಫಲಕಕ್ಕಿಂತ ದೊಡ್ಡದಾದಂತಹ ಆಂಗ್ಲ ಭಾಷೆಯ ನಾಮಫಲಕವನ್ನು ಅಳವಡಿಸಲಾಗಿದೆ. ಇದು ಮುಂದುವರೆದು ನಾವು ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ರಿಲಯನ್ಸ್ ಜುವೆಲ್ಸ್ ಕೂಡ ಇದೆ. ಅವರು ಕೂಡ ಕನ್ನಡ ನಾಮಫಲಕವನ್ನು ಅಳವಡಿಸ್ಕೊಳ್ಳಿಕ್ಕೆ ಬಹಳನೇ ನಿರ್ಲಕ್ಷ್ಯ ತೋರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವಧಿ ಕೊಟ್ಟಿರುವಂತಹ ಕಾಲಾವಕಾಶ ಮುಗಿದ್ರೂ ಕೂಡ ಯಾಕಿಂತ ದೊಡ್ಡ ನಿರ್ಲಕ್ಷ್ಯದ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಯಾರೂ ಕೂಡ ಫೈನ್ ಹಾಕೋಲ್ಲ, ದಂಡ ಕಟ್ಟೋ ಆಗಿಲ್ಲ ಅನ್ನುವಂಥದ್ದಿರ್ಬೋದು, ಅಥವಾ ಯಾರ ಭಯವೂ ಇಲ್ಲ, ಕನ್ನಡಿಗರ ಹೋರಾಟಕ್ಕೆ ಮಾನ್ಯತೆ ಇಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಹಾಗಿದ್ರೆ ಮುಂದಿನ ಪಾಲಿಕೆಯ ಕ್ರಮ ಏನಾಗಿರುತ್ತೆ? ಈ ರೀತಿಯಾಗಿ ನೀಡಿದಂತಹ ಗಡುವನ್ನು ಕೂಡ ಮೀರಿ ಕನ್ನಡ ನಾಮಫಲಕಗಳನ್ನ ಅಳವಡಿಸದೆ ನಿರ್ಲಕ್ಷ್ಯ ತೋರ್ತಿರುವಂತಹ ವಿರುದ್ಧ ಯಾವ ರೀತಿಯಾದಂತಹ ಕಠಿಣ ಕ್ರಮಗಳನ್ನು ಅನುಸರಿಸ್ತಾರೆ, ಯಾವ ರೀತಿಯಾದಂತಹ ಕಠಿಣ ಕ್ರಮಗಳನ್ನ ಹೇರಲಾಗುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಬೋರ್ಡ್ ಬದಲಾವಣೆಗೆ ವಿಧಿಸಿದ್ದಂತಹ ಗಡುವು ಇವತ್ತೇ ಕೊನೆ ಆಗತ್ತೆ. ಇವತ್ತು ಸಂಜೆ ಒಳಗೆ ಬೋರ್ಡ್ ಅನ್ನ ಬದಲಾಯಿಸಬೇಕು. 60% ಕನ್ನಡ ಇರಬೇಕು ಅಂತ ಇದೆ. ಆದ್ರೆ ಕೆಲವು ಬೋರ್ಡ್ಗಳಲ್ಲಿ ಕನ್ನಡ ಅಕ್ಷರ ಹುಡುಕಬೇಕು, ಇನ್ನು ಕೆಲವು ಬೋರ್ಡ್ಗಳಲ್ಲಿ ಕನ್ನಡ ಅಕ್ಷರವೇ ಇಲ್ಲ. ಹಾಗಾದ್ರೆ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತೇ ಇಲ್ವಾ? ಆದ್ರೆ ಇವತ್ತಿನ ಒಳಗೆ ಆ ಬೋರ್ಡ್ ಅನ್ನ ಬದಲಾಯಿಸಿಲ್ಲ ಅಂದ್ರೆ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಅಂತ ಪಾಲಿಕೆ ವಾರ್ನ್ ಮಾಡ್ತಾ ಇದೆ. ನೋಡೋಣ ನಾಳೆ ಬೆಳಿಗ್ಗೆಯಿಂದ ಏನಾಗುತ್ತೆ ಅಂತ. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಬೇರೆ ಬೇರೆ ಏರಿಯಾಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.